ನಮಸ್ಕಾರ. ವಿಶ್ವವಾಣಿ ಹೆಲ್ತ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಆರೋಗ್ಯಕ್ಕಾಗಿ ಆಯುರ್ವೇದ ಈ ಸಂಚಿಕೆಯ ಮುಂದುವರೆದ ಭಾಗದಲ್ಲಿ ನಾನಿದ್ದೇನೆ ರೂಪಾ ಗುರುರಾಜ್, ಮತ್ತೆ ನಮ್ಮ ಜೊತೆ ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬ್ಳ ಅವರಿದ್ದಾರೆ. ನಮಸ್ಕಾರ ಡಾಕ್ಟರ್. ಹೈಪೋಥೈರಾಯ್ಡಿಸಂ ಬಗ್ಗೆ ಮಾತಾಡ್ಬೇಕಾದ್ರೆ ಆರೋಗ್ಯಕ್ಕಾಗಿ ಅಥವಾ ಹೈಪೋಥೈರಾಯ್ಡ್ಗಾಗಿ ಆಹಾರ ಕೂಡ ಬಹಳ ಮುಖ್ಯ ಆಗುತ್ತೆ. ಯಾವ ರೀತಿಯ ಆಹಾರವನ್ನ ನಾವಿದ್ರಲ್ಲಿ ಪಾಲಿಸ್ಬೇಕು ಅನ್ನೋದರ ಬಗ್ಗೆ ಇವತ್ತು ವಿಶೇಷವಾಗಿ ಡಾಕ್ಟರ್ನ ನಾನು ಕೇಳ್ತಾ ಇದ್ದೇನೆ. ಎಲ್ಲದಕ್ಕೂ ಮೂಲ ಸಮತೋಲನ ಆಹಾರ ಅಂತ ಹೇಳ್ತೀರಿ. ನೀನು ಎಲ್ಲಿಂದ ಎಲ್ಲಿಗೆ ಹೋದ್ರು ಆಹಾರನೇ. ಆಹಾರದಿಂದ ಪ್ರಾರಂಭವಾಗುತ್ತೆ, ಆಹಾರದಿಂದ ಮುಗಿಯುತ್ತೆ. ಮನುಷ್ಯರಾದ್ಮೇಲೆ ಹುಟ್ಟದಾಗಿಂದ ಸಾಯೋವರೆಗೆ ನಾವು ಆಹಾರ ಕ್ರಮವನ್ನ ಸರಿಯಾಗಿ ಇಟ್ಕೊಂಡ್ರೆ 99% ಪ್ರಾಬ್ಲಮ್ಸ್ ದೂರ ಇಟ್ಕೋಬಹುದು. ಅದು ಶಾರೀರಿಕ ಆಗ್ಬೋದು, ಮಾನಸಿಕ ಆಗ್ಬೋದು. ಈ ಮಾತನ್ನ ನೀವು ಬಹಳಷ್ಟು ಒತ್ತು ಕೊಟ್ಟು ಹೇಳ್ತಾ ಇರ್ತೀರಿ. ಈ ಸಮತೋಲನ ಆಹಾರ ಅಂದ್ರೆ ಏನು? ಇವತ್ತಿನ ದಿನಗಳ ಮಟ್ಟಿಗೆ ನಾವು ಅದನ್ನ ತುಂಬಾ ಸರಳವಾಗಿ ಹೇಳೋದಾದ್ರೆ ಸಮತೋಲನ ಆಹಾರ ಅಂದ್ರೆ ಏನು, ಮತ್ತೆ ಇದ್ರದ್ದು ಒಂದು ಪಟ್ಟಿ ಅಂತ ನೀವು ಕೊಡೋದಾದ್ರೆ, ಯಾಕಂದ್ರೆ ನಮ್ಮ ವೀಕ್ಷಕರು ಯಾವಾಗ್ಲೂ ಹೇಳ್ತಾರೆ ಸಮತೋಲನ ಆಹಾರ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಡಾಕ್ಟ್ರೆ, ಆದ್ರೆ ಅದ್ರದ್ದು ಎಕ್ಸಾಂಪಲ್ಸ್ ನೀವು ಕೊಟ್ಬಿಟ್ರೆ ನಾನು ಅದನ್ನ ಒಂದ್ ಕಡೆ ಬರೆದಿಟ್ಕೊಂಡ್ಬಿಡ್ತೇನೆ, ಫಾಲೋ ಮಾಡೋದಕ್ಕೆ ರೆಡಿ ರೆಕನರ್ ಅಂತ ನಾವೇನ್ ಹೇಳ್ತೀವಿ, ಫಾಲೋ ಮಾಡೋದಕ್ಕೆ ಸ್ವಲ್ಪ ಅಂತ. ಸಮತೋಲನ ಆಹಾರ ಅಂದ್ರೆ ಯಾವುದು, ಮತ್ತೆ ಅದರ ಒಂದು ಪಟ್ಟಿಯನ್ನ ನೀವು ನಿಮ್ಮ ಆಯುರ್ವೇದದ ಪ್ರಕಾರನೇ ಕೊಡೋದಾದ್ರೆ ಯಾವುದನ್ನ ಸಜೆಸ್ಟ್ ಮಾಡ್ತೀರಿ? ಇದನ್ನ ಯಾಕೆ ಹೇಳಕ್ಕೆ ಈ ಪಾಯಿಂಟ್ ಅನ್ನು ತಗೋಬೇಕಾ ಅಂತ ಅನ್ಸಿದ್ರೆ, ಇವತ್ತು ಜನರಿಗೆ ರೆಡಿ ಬೇಕು, ಒಂದಷ್ಟು ರೆಡಿ ಇದ್ಬಿಟ್ರೆ ನಾನು ಫಾಲೋ ಮಾಡಕ್ ರೆಡಿ ಇದ್ದೀನಿ, ನೀವೊಂದು ಕೊಟ್ಬಿಡಿ, ಸುಲಭ ಆಗುತ್ತೆ. ಸೊ ಈ ಸಮತೋಲನ ಪಟ್ಟಿ ಹೈಪೋಥೈರಾಯ್ಡಿಸಮ್ಗೆ ತಗೊಳ್ಳೋಣ. ಅದು ತಗೊಳ್ಳೋದಾದ್ರೆ ನಾನು ಈಗೇನು 5-6 ಎಪಿಸೋಡಲ್ಲಿ ನಾವು ಮಾತಾಡ್ತಾ ಬಂದ್ವಿ. ಎರಡು ಸಮವಾಗಿರಬೇಕು, ಪ್ರೋಟೀನ್ ಸರಿ ಇರಬೇಕು, ಕಾರ್ಬೋಹೈಡ್ರೇಟ್ ಸರಿ ಇರಬೇಕು, ಇದೆಲ್ಲದೂ ಮಾತಾಡ್ತಾ ಬಂದಿದ್ದೀವಿ. ಸೊ ಇದನ್ನೊಂದು ಪಟ್ಟಿ ಮಾಡಿಕೊಟ್ಬಿಡೋಣ. ಈಗ ಈಸಿ ಅದು. ಸೊ ಆಯುರ್ವೇದ ಒಂದು 3-4 ಅಂಶಗಳಲ್ಲಿ ಅದನ್ನೆಲ್ಲ ಕವರ್ ಮಾಡ್ತದೆ. ಸೊ ಈ ಕವರ್ ಮಾಡೋ ಅಂಶಗಳನ್ನು ತುಂಬ ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಂಡು ಅದನ್ನು ಮಾಡೋವಂಥದ್ದು. ಮೊದಲು ಪ್ರಧಾನ ಆಹಾರ ಅಂತ ಅವಾಗ ನಾವು ಮಾತಾಡಿದ್ವಿ. ನಿಮ್ಮ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಪ್ರಮಾಣ 55-65% ಕಡ್ಡಾಯವಾಗಿ ಇರೋಂಗೆ ನೋಡ್ಕೊಳ್ಳಿ. ಪ್ರತಿ ಬಾರಿ ಆಹಾರದಲ್ಲಿ ಇಷ್ಟಿರಲೇಬೇಕು. ಅದು ಎಲ್ಲಿ ಸಿಗುತ್ತೆ ಹಾಗಾದ್ರೆ ನೋಡೋಣ. ಎಲ್ಲ ಸಿರಿಧಾನ್ಯಗಳಲ್ಲೂ ಕೂಡ ಕಾರ್ಬೋಹೈಡ್ರೇಟ್ ಇರುವಂಥದ್ದು. ಸಿರಿಧಾನ್ಯಗಳು ಬರೀ ಅದನ್ನೇ ತಿಂದ್ಕೊಂಡು ಹೋದ್ರೆ ಹೈಪೋಥೈರಾಯ್ಡಿಸಮ್ ಜಾಸ್ತಿ ಆಗುತ್ತೆ. ಹಂಗೆ ಮಾಡಬಾರ್ದು. ಬರೀ ಯಾವುದೋ ಒಂದು ಒಳ್ಳೇದು ಅಂತ ಹೇಳಿದ್ರೆ ಅದನ್ನೇ ತಿನ್ನೋದಲ್ಲ. ಇದೆ ಅಂತ ಹೇಳ್ತಾ ಇದ್ದೀನಿ. ಅದರಲ್ಲಿದೆ. ಅಕ್ಕಿಲಿ ಯಥೇಚ್ಛವಾಗಿ ಸಿಗುತ್ತೆ, ಜೋಳದಲ್ಲಿ ಇದೆ, ರಾಗಿಯಲ್ಲಿಯೂ ಇದೆ, ಗೋಧಿಯಲ್ಲೂ ಇದೆ. ಸೊ ಇವು ಕಾರ್ಬೋಹೈಡ್ರೇಟ್ ಪ್ರಧಾನವಾಗಿರ್ತಕ್ಕಂಥ ಧಾನ್ಯಗಳು. ಇದನ್ನು ನಾವು ಕಡ್ಡಾಯವಾಗಿ ಆಹಾರದಲ್ಲಿ ಪ್ರಮಾಣದಲ್ಲಿ ಇರಬೇಕು. ಮತ್ತು ಇದನ್ನು ಹಿಂದೆ ಅಂತ ವಿಚಾರ ಮಾಡೋಣ ಒಂದ್ಸರಿ. ನಮ್ಮ ತಾತ ಅಥವಾ ಅದಕ್ಕಿಂತ ಹಿಂದೆ ಯಾವುದೊಂದು ಜಾಸ್ತಿ ಊಟ ಮಾಡ್ತಿದ್ವಿ? ಇಷ್ಟು ಬೇಳೆ ಇಷ್ಟು ಅಕ್ಕಿ ತಿಂತಿದ್ವಿ ನಾವು? ಎಂದೂ ಇಲ್ಲ. ಇಷ್ಟು ಅನ್ನ ಇಷ್ಟೇ ಬೇಳೆ ಮಾಡಿ ಸಾಂಬಾರನೋ ಪಲ್ಯನೋ ಮಾಡ್ಕೋತಿದ್ವಿ, ಹೌದಾ? ಸೊ ಇಷ್ಟು ಅನ್ನ ಅಥವಾ ಇಷ್ಟು ರೊಟ್ಟಿ ಇಷ್ಟು ಮುದ್ದೆ, ಇದಕ್ಕೆ ಸಂಬಂಧಪಟ್ಟ ಇಷ್ಟು ಬೇಳೆ ಹಾಕಿ ಮಾಡೋವಂಥದ್ದು. ಈಗ ಅದನ್ನು ಪೊಂಗಲ್ ಮಾಡಿ ಸಮ ಮಾಡೋದು, ಇಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿ ಉದ್ದಿನ ಬೇಳೆ ಹಾಕಿ ದೋಸೆ ಮಾಡಿ ಇನ್ನು ಸ್ವಲ್ಪ ಜಾಸ್ತಿ ಮೃದುವಾಗುತ್ತೆ ಅಂತ ಇದನ್ನು ಜಾಸ್ತಿ ಮಾಡ್ತಾ ಹೋಗ್ತೀವಿ. ಸೊ ಈ ಅಸಮತೋಲನ ಸರಿಯಲ್ಲ. ಎಲ್ಲ ಆಹಾರ ಧಾನ್ಯಗಳು ಕಾರ್ಬೋಹೈಡ್ರೇಟ್ ಪ್ರಧಾನವಾಗಿರ್ತಕ್ಕಂಥ ಅಕ್ಕಿ, ಜೋಳ, ರಾಗಿ, ಸಿರಿಧಾನ್ಯಗಳು ಬಳಸುವಂಥದ್ದು. ದಿನ ವೆರೈಟಿ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಯಾವ್ದು ಇಷ್ಟ ಒಂದೇ ತಿನ್ನಬೇಕು ಅಂತೇನಿಲ್ಲ, ವೆರೈಟಿ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಭಾಗದಲ್ಲಿ, ನನಗೆ ಉತ್ತರ ಕರ್ನಾಟಕದನಾದ್ರಿಂದ ನನಗೆ ರೊಟ್ಟಿ ಯಾವಾಗಲೂ ಹೋಗುತ್ತೆ, ಯಾವಾಗಲೂ ಒಳ್ಳೆಯದು, ಯಾವಾಗಲೂ ಶತಮಾನಗಳಿಂದ ಒಗ್ಕೊಂಡ್ಬಂದಿದೆ. ಸೊ ಆಯಾ ಭಾಗದವ್ರಿಗೆ ಏನು ಹೋಗಿದೆಯೋ ಅದು. ಸೊ ಇದು ಹಾಗೆ ಯೂನಿವರ್ಸಲ್ಲಿ ಅಕ್ಸೆಪ್ಟೆಡ್ ಕಾರ್ಬೋಹೈಡ್ರೇಟ್ ಯಾವುದು ಅಂದರೆ ಅಕ್ಕಿ. ಅಕ್ಕಿನ ಇವತ್ತು ಎಷ್ಟು ದೂಷಣೆ ಮಾಡಿ ಹಾಕಿದ್ದಾರೆ ಅಂದರೆ ತಿನ್ನಬಾರ್ದಂಥ ಪದಾರ್ಥ ಅನ್ನೋ ಥರ ತಂದಿಟ್ಬಿಟ್ಟಿದ್ದಾರೆ. ಸೊ ಅಕ್ಕಿನ ಬ್ರೌನ್ ರೈಸ್ ಅಂತ ಕರಿತೀವಿ. ಸ್ವಲ್ಪ ಪಾಲಿಶ್ ಆಗಿರಬೇಕು, ಅದು ಬೆಟರ್ ಆಪ್ಷನ್ನು. ಸೊ ಅದಿದ್ದರೆ ನೀವು ಯೂನಿವರ್ಸಲ್ಲಿ ಜಗತ್ತಿನ ಯಾವ ಮೂಲೆಗೆ ಹೋದ್ರೂ ಅಕ್ಕಿ ಬೆಳೀತದೆ, ಅಕ್ಕಿನ. ಸೊ ಇದು ಯೂನಿವರ್ಸಲ್ ಕಾರ್ಬೋಹೈಡ್ರೇಟ್. ಇದ್ರ ಹೊರತಾಗಿ ಉಳಿದ ಧಾನ್ಯಗಳು ಕೂಡ ಇದ್ದಾವೆ, ಅವನು ಕೂಡ ಬಳಸ್ಕೊಳ್ಳುತ್ತದೆ ಕಾರ್ಬೋಹೈಡ್ರೇಟ್. ಓಕೆ, ನೆಕ್ಸ್ಟ್ ಪ್ರೋಟೀನಿಗೆ ಬಂದರೆ ಇದರಲ್ಲಿ ಬಹಳ ತೇರವಾರೆ ಏನದು ಸಂಶೋಧನೆಗಳು ನಡೆದುಬಿಟ್ಟಿದೆ. ಸೋಯಾ ಪ್ರೋಟೀನ್ ಅಂತೆ ತಿನ್ನಬಾರ್ದಂಥ ಪ್ರೋಟೀನ್ ಅದು. ಸೋಯಾ ಪ್ರೋಟೀನ್ ತಿನ್ನೋದು ಅದು ಭಾಳ ಒಳ್ಳೆಯದು ಅಂತ. ಹೆಚ್ಚು ಪ್ರೋಟೀನ್ ಇರಿದ ತಕ್ಷಣ ಅದು ಒಳ್ಳೆಯದು ಕೆಟ್ಟದ್ದು ಅಂತಲ್ಲ. ಆಯುರ್ವೇದದಲ್ಲಿ ಪ್ರೋಟೀನ್ ಅಂತ ಹೇಳಿದ ತಕ್ಷಣ ದ್ವಿದಳ ಧಾನ್ಯಗಳನ್ನು ಭಾಗ ಮಾಡಿ ಇಡ್ತಾರೆ. ಈ ದ್ವಿದಳ ಧಾನ್ಯದಲ್ಲಿ ಶ್ರೇಷ್ಠವಾದದ್ದು ಅಂದರೆ ಹೆಸರು ಕಾಳು. ಹೆಸರು ಮುದ್ಗ ಅಂತ ಕರಿತೀವಿ ನಾವು, ಮಾಷ ಅಲ್ಲ, ಮುದ್ಗ ಅಂತ ಕರಿತೀವಿ. ಹೆಸರು ಕಾಳು ಅಥವಾ ಹೆಸರು ಬೇಳೆ ಅಂತೀವಲ್ಲ, ಇದು ತುಂಬ ಶ್ರೇಷ್ಠವಾದ ಪ್ರೋಟೀನ್ ಅಂಶ. ಯಾಕೆ ಮನುಷ್ಯನಿಗೆ ಇದು ಶ್ರೇಷ್ಠವಾದದ್ದು? ಕೆಲವು ಸಿಗೋದಿಲ್ಲ ಅಂತ ಹೇಳ್ಬೋದು. ಆದರೆ ಈ ಜೀವ ವ್ಯವಸ್ಥೆಗೆ, ಮನುಷ್ಯ ಅನ್ನೋಂಥ ಜೀವ ವ್ಯವಸ್ಥೆಗೆ ಮುದ್ಗ ಅನ್ನೋಂಥದ್ದು ತುಂಬ ಒಳ್ಳೆಯದು. ಮೊದಲನೇದಂದರೆ ಹೆಸರು ಕಾಳು. ಎರಡನೇ ಪ್ರೋಟೀನ್ ಒಳ್ಳೆಯದಂದರೆ ತೊಗರೆ ಬೇಳೆ. ಅದಕ್ಕಿಂತ ಮುಂದಕ್ಕೆ ಮೂರನೇದಾದರೆ ನೀವು ಚೆನ್ನಂಗಿ ಬೇಳೆ ಅಂತ ಕರಿತೀವಲ್ಲ, ಮೊಸರು,
ಅದಕ್ಕಿಂತ ಸ್ವಲ್ಪ ಮುಂದಕ್ಕೆ ಹೋದರೆ ಈ ಅಲಸಂದೆ ಕಾಳು ರಾಜಮಾಷ ದೊಡ್ಡ ಕಾಳ್ತೀವಿ ಅಲಸಂದೆ ಕಾಳು, ಅದರ ಆಚೆ ಮುಂದಕ್ಕೆ ಹೋಗಬೇಡಿ ಅಂತ. ಅದು ಕಾಳು ದ್ವಿದಳ ಧಾನ್ಯ ದೊಡ್ಡದಾದಷ್ಟು ಅದು ಹೆಚ್ಚು ಪ್ರೋಟೀನನ್ನು ಪ್ರೊಡ್ಯೂಸ್ ಇದಿರ್ತದೆ. ಇದನ್ನು ಯಾಕೆ ನಾನು ಪ್ರೋಟೀನ್ ಬಗ್ಗೆ ಏನು ಹೇಳ್ತೀನಿ ಅಂದರೆ, ಜಗತ್ತಲ್ಲಿರ್ತಕ್ಕಂತಹ ಎಲ್ಲ ಪಾಯ್ಸನ್ಗಳು ಕೂಡ ಪ್ರೋಟೀನ್ಗಳೇ. ಇದು ಫಸ್ಟ್ ನೆನ್ಪಿಟ್ಕೋಬೇಕು ನಾವು. ಎಲ್ಲ ವಿಷಗಳು, ಕೊಂದು ಹಾಕುವಂಥ ಎಲ್ಲ ಪಾಯ್ಸನ್ಗಳು ಪ್ರೋಟೀನ್ಗಳೇ. ಆಮೇಲೆ ಜೀರ್ಣ ಆಗದೇ ಇದ್ದರೆ ನೀವು ತಿಂದಿರೋ ಎಲ್ಲ ಪ್ರೋಟೀನು ಪಾಯ್ಸನ್. ಜೀರ್ಣ ಆಗೋದು ಅಂದ್ರೇನು? ಪ್ರೋಟೀನು ಅಮೈನೋ ಆ್ಯಸಿಡ್ ಚೈನಿಂದ ಇರ್ತದೆ. ಚೈನ್ ಎಲ್ಲವೂ ಬ್ರೇಕ್ ಆಗಿ ಪ್ರತ್ಯೇಕ ಅಮೈನೋ ಆ್ಯಸಿಡ್ಗಳಾಗಬೇಕು. ಆವಾಗ ಈ ಶರೀರಕ್ಕೆ ಅದನ್ನು ಬಳಸ್ಕೊಳ್ಳೋಕೆ ಬರ್ತದೆ. ಯಾವುದೋ ಬ್ರೇಕ್ ಆಗಿಲ್ಲ ಅಂದರೆ ಇಟ್ ಮೇ ಆ್ಯಕ್ಟ್ ಆ್ಯಸ್ ಪಾಯ್ಸನ್, ಸ್ಲೋ ಪಾಯ್ಸನ್. ಮೇ ಬಿ ಇಟ್ ಮೇ ಆ್ಯಕ್ಟ್ ಆ್ಯಸ್ ಪಾಯ್ಸನ್, ಸ್ಲೋ ಪಾಯ್ಸನ್ ಆಗಿ ಕೆಲಸ ಮಾಡುತ್ತೆ. ಹಾಗಾಗಿ 2 ಚೈನ್ ಪ್ರೋಟೀನನ್ನು ಬ್ರೇಕ್ ಮಾಡೋ ಕೆಪಾಸಿಟಿ ನಮ್ಮಲ್ಲಿ ಅಗ್ನಿಗೆ ಇರಲಿಲ್ಲ ಅಂದರೆ ನೀವೆಂಥ ಒಳ್ಳೆದು ತಿಂದರೂ ತೊಂದರೆ ಮಾಡ್ತದೆ. ಹಾಗಾಗಿ ಆ ಪ್ರೋಟೀನ್ ಅಂದ ತಕ್ಷಣ ಈ ಬೇಳೆಗಳು ಬಂತು. ಇನ್ನೊಂದು ಪ್ರೋಟೀನ್ ಎಲ್ಲಿ ಸಿಗ್ತದೆ? ಹಾಲು. ಯಥೇಚ್ಛವಾಗಿ ಪ್ರೋಟೀನ್ ಅದರೊಳಗೆ ಸಿಗ್ತದೆ. ಅದ್ಭುತವಾದ ಒಂದು ಆಹಾರ. ಇವತ್ತು ಹಾಲನ್ನು ಕುಡಿಬಾರ್ದು ಅನ್ನೋದಕ್ಕೆ ಒಂದು ಹೇಳುವಂಥ ಸಿದ್ಧಾಂತಗಳು ವೇಗನ್ನಂತೆ ತುಂಬ ಬಂದುಬಿಟ್ಟಿದ್ದಾವೆ. ಅದೇನಾದ್ರು ಇಟ್ಕೊಳ್ಳಿ, ನೀವು ಬಳಕೆ ಮಾಡೋದಾದರೆ ಗ್ಯಾಸ್ಟ್ರೈಟಿಸ್ ಇದೆಯಾ, ಹಾಲನ್ನು ತಣ್ಣು ಮಾಡ್ಕೊಂಡು ಕುಡೀರಿ. ತಣ್ಣು ಮಾಡ್ಕೊಂಡು ಕುಡಿಯೋದು ಸರಿಯೇ. ಎಷ್ಟು ತಣ್ಣಗಿರಬೇಕು ಅಂದರೆ ಕಾಯಿಸಿ ಚೆನ್ನಾಗಿ ಧಾರೋಷ್ಣ, ಅಂದರೆ ಹಾಲು ಕರೆದಾಗ ಎಷ್ಟು ಬಿಸಿ ಇರ್ತದೋ ಅಷ್ಟು ಉಗುರು ಬೆಚ್ಚು ಮಾಡ್ಕೊಂಡು ಕುಡಿದ್ರೆ ಯಾವ ಹಾಲು ಯಾರಿಗೂ ಅಲರ್ಜಿನ ಮಾಡಲ್ಲ. ನನಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇದೆ ನೋಡಿ, ತಣ್ಣನ ಹಾಲು ಕುಡಿದು ನೋಡಿ, ಲ್ಯಾಕ್ಟೋಸ್ ಇನ್ಸುರೆನ್ಸು ಬರಲ್ಲ, ಏನೂ ಆಗಲ್ಲ. ಸೊ ಅಲ್ಲಿ ಹೆಚ್ಚಿನ ಪ್ರೋಟೀನ್ ಸಿಗುತ್ತೆ. ತುಂಬ ಒಳ್ಳೆಯದು. ಮಕ್ಕಳಿದ್ದಾಗಿಂದಲೇ ಅದನ್ನು ರೂಢಿ ಮಾಡಬೇಕು. ಕೆಲವು ಹೆಣ್ಮಕ್ಳು ಈ ಥೈರಾಯ್ಡ್ ಅನ್ನೋದು ಹೆಣ್ಮಕ್ಳಿಗೆ ಹೆಚ್ಚು ಹೈಪೋಥೈರಾಯ್ಡಿಸಮ್ ಇರೋದ್ರಿಂದ ಕೆಲವು ಹೆಣ್ಮಕ್ಳು ನಾನು ಹಾಲೇ ಕುಡಿಯಲ್ಲ ಸರ್, ಮೊದಲಿಂದಲೂ ನಂಗೆ ಅಲರ್ಜಿ, ನಾನು ಕುಡಿಯೋದೇ ಅಲ್ಲ, ವಾಸನೆ ನೋಡಿರಾಗಲ್ಲ, ಇವರೇ ತುಂಬ ಸಫರ್ ಆಗೋದು. ಹಾಗಾಗಿ ಹಾಲನ್ನು ಬಳಸಿ. 3ನೇದು ಪ್ರಾಣಿಜನ್ಯ, ಅಂದರೆ ಮಾಂಸ, ಮೊಟ್ಟೆ ಮತ್ತು ಮಾಂಸ, ಮೀನುಗಳು. ಇವನ್ನ ಹೇಗೆ ತಿನ್ನಬೇಕು, ಯಾವ ತಿನ್ನಬೇಕು ಅಂತಂದರೆ, ಈ ಪೌಲ್ಟ್ರಿಯಲ್ಲಿ ಬೆಳೆದಿರ್ತಕ್ಕಂಥ ಚಿಕನ್ಗಳು ತುಂಬ ಅನಾಹುತಕಾರಿಗಳು. ಯಾಕೆಂದರೆ ಅದನ್ನು ಬೆಳೆಸೋ ವಿಧಾನನೇ ಅಲ್ಲ, ಹಾಗೆ ಬೆಳೆಸ್ತಾ ಇದ್ದಾರೆ. ನ್ಯಾಚುರಲಾಗಿ ಬೆಳೆದಿರ್ತಕ್ಕಂಥದ್ದು ನಾನ್ ವೆಜ್ಜನ್ನು ತಿನ್ಬಹುದು, ನ್ಯಾಚುರಲಾಗಿ ಇರ್ತಕ್ಕಂಥ ಮೊಟ್ಟೆಯನ್ನು ತಿನ್ಬೋದು. ಆದರೆ ಇದರ ಅವಶ್ಯಕತೆ ಇದೆಯಾ, ಎಷ್ಟಿದೆ ಅನ್ನೋದನ್ನು ಫಸ್ಟ್ ನಾವು ಅಳವಡಿಸ್ಬೇಕು. ಇವತ್ತು ಒಂದು ಮೋರ್ ದೆನ್ 70% ಜನ ಫಿಸಿಕಲಿ ಕೆಲಸ ಮಾಡ್ತಿಲ್ಲ, ನಾವು ಮೆಂಟಲಿ ಕೆಲಸ ಮಾಡ್ತಾ ಇದ್ದೀವಿ. ನಾವು ಮಜಲ್ ಉಪಯೋಗಿಸಿ ದುಡಿಮೆ ನಮ್ಮದು ತುಂಬ ಕಡಿಮೆ. ಯಾರು ಶಾರೀರಿಕವಾಗಿ ಮಜಲ್ಸ್ ಉಪಯೋಗಿಸಿ ದುಡಿಮೆ ಕೆಲಸ ಮಾಡ್ತೀವೋ, ರೈತರು ಇರ್ಬೋದು, ಅಂದರೆ ಕೆಲಸ ಮಾಡೋವಂಥ ರೈತರು, ಮಾಡಿಸೋವಂಥವ್ರಲ್ಲ, ಕೆಲಸ ಮಾಡೋವಂಥ ರೈತರು ಇರ್ಬೋದು, ದೊಡ್ಡ ದೊಡ್ಡ ಮೂಟೆ ಹೊತ್ತು ಹಾಕುವಂಥದ್ದು ಇರ್ಬೋದು, ಅಥವಾ ಫಿಸಿಕಲಿ ಫ್ಯಾಕ್ಟ್ರಿಲಿ ತುಂಬ ಒತ್ತಡದಿಂದ ಕೆಲಸ ಮಾಡಿದ್ರೆ ಮಜಲ್ಸನ್ನು ಉಪಯೋಗಿಸಿ ಕೆಲಸ ಮಾಡ್ತೀವಿ. ಇವ್ರಿಗೆ ಖಂಡಿತವಾಗ್ಲೂ ನಾನ್ ವೆಜ್ಜಿನ ಅವಶ್ಯಕತೆ ಇದೆ. ನನಗೆ ಯಾವುದೋ ಜಾತಿ, ನಾನು ಯಾವುದೋ ಮತ, ನಾನು ಇಂಥ ತಿನ್ನಬೇಕು ಅನ್ನೋ ಕಾರಣಕ್ಕೆ ತಲೆ ಉಪಯೋಗಿಸಿ ಕೆಲಸ ಮಾಡುವಂತಹ ವರ್ಕಲ್ಲೂ ಕೂಡ ನಾನು ನಾನ್ ವೆಜ್ ತಿಂದ್ಕೊಂಡ್ರೆ ಇದು ಡ್ಯಾಮೇಜ್ ಮಾಡಾಕ್ಬಿಡುತ್ತೆ ಈ ಪ್ರೋಟೀನ್. ಹಾಗಾಗಿ ಪ್ರೋಟೀನ್ ಸೋರ್ಸನ್ನು ತುಂಬ ಇಂಪಾರ್ಟೆಂಟ್. ಹಾಗೆ ಆ ನಾನ್ ವೆಜ್ಜಲ್ಲೂ ಕೂಡ ಪ್ರೋಟೀನ್ ಸಿಗುತ್ತೆ ಇದರಲ್ಲಿ. ಸೊ ಇವನ್ ಎಷ್ಟಿರಬೇಕು ಅಂದರೆ, ಮತ್ತು ಕಾರ್ಬೋಹೈಡ್ರೇಟ್ ಜಾಸ್ತಿ, ಪ್ರೋಟೀನ್ ಕಡಿಮೆ. ಇದ್ರ ಜೊತೆಗೆ ಸಮತೋಲನಗೊಳಿಸೋದಕ್ಕೆ ಫ್ಯಾಟ್ ಬೇಕೇ ಬೇಕು. ಪ್ರೋಟೀನ್ ಸಮತೋಲನವಾಗಿ ಕೆಲಸ ಮಾಡಬೇಕು ಅಂದರೆ ಕಾರ್ಬೋಹೈಡ್ರೇಟ್ ಮತ್ತು ಫ್ಯಾಟ್ ಇದೆರಡು ಬೇಕು. ಹಾಗಾಗಿ ನಾವು ನನಗೆ ಬೆಸ್ಟ್ ಉದಾಹರಣೆ ಕೊಡೋದು ನಿಮ್ಮ ಪಾಯಸಗಳು, ಗೋಧಿ ಪಾಯಸ, ಹೆಸರುಬೇಳೆ ಪಾಯಸ ಅಥವಾ ಹೋಳಿಗೆ. ಇವನ್ನೆಲ್ಲ ಮಾಡುವಾಗ ನಾವು ಬೆಲ್ಲ ಹಾಕ್ತೀವಿ, ನೀರು ಹಾಕ್ತೀವಿ, ಬಾಯ್ಲ್ ಮಾಡ್ತೀವಿ ಚೆನ್ನಾಗಿ. ಸೊ ಆ ಬೆಲ್ಲ ಅಂದರೆ ಕಾರ್ಬೋಹೈಡ್ರೇಟ್ ತಾನೆ. ಹೋಳಿಗೆ ಮಾಡುವಾಗ ತುಪ್ಪ ಎಷ್ಟು ಹಾಕ್ತೀವಿ, ಇದನ್ನೆಷ್ಟು, ಎಣ್ಣೆ ಎಷ್ಟು ಹಾಕ್ತೀವಿ, ಅದೆಲ್ಲ ಸೇರಿದರೆ ಮಾತ್ರ ಬೇಳೆ ಜೀರ್ಣ ಆಗುತ್ತೆ ಹೊರತು ಅದೆಲ್ಲ ಸೇರಿಲ್ಲ ಅಂದರೆ ಬೇಳೆ ಜೀರ್ಣ ಆಗಲ್ಲ, ಅಂದರೆ ಪ್ರೋಟೀನ್ ಜೀರ್ಣ ಆಗಲ್ಲ. ಜೀರ್ಣ ಆಗದೇ ಇರೋ ಪ್ರೋಟೀನ್ ಆಟೋಇಮ್ಯೂನಿಗೆ ಕಾರಣ. ಜೀರ್ಣ ಆಗದೇ ಇರೋ ಪ್ರೋಟೀನ್ ಪಾಯ್ಸನ್ ಅಂತ ಕನ್ಸಿಡರ್ ಆಗುತ್ತೆ, ಅದು ಆಟೋಇಮ್ಯೂನ್ನ ರೈಸ್ ಮಾಡ್ತಾ ಹೋಗ್ತದೆ. ಇನ್ನು ಒಬ್ಬರಿಂದ ಒಬ್ರಿಗೆ ಹರಡದೇ ಇರೋ ಕಾಯಿಲೆಗಳು ಹೆಚ್ಚಾಗ್ತಾ ಇದೆ. ಇದಕ್ಕೆ ಮೂಲ ಕಾರಣ. ಇದು ಮುಗಿಸಿದ ಮೇಲೆ ಕಾರ್ಬೋಹೈಡ್ರೇಟು, ಪ್ರೋಟೀನು, ಫ್ಯಾಟ್ ಇದನ್ನು ಮುಗಿಸಿದ ಮೇಲೆ ತರಕಾರಿಗಳು, ಇನ್ನು ಸಂಬಾರ ಪದಾರ್ಥಗಳು. ಭಾರತದಲ್ಲಿ ಅದ್ಭುತವಾದ ಸಂಬಾರ ಪದಾರ್ಥಗಳಿದ್ದಾವೆ. ಏನೇನೋ ಹೆಚ್ಚು ಮಾಡ್ಕೊಂಡು ಏನೇನೋ ಕಡಿಮೆ ಮಾಡ್ಕೊಂಡು ತಿನ್ನೋದು ಬೇಡ. ಇಂಡಿಯಾದಲ್ಲಿರ್ತಕ್ಕಂತಹ ಸಂಬಾರ ಪದಾರ್ಥಗಳೇನು ನಾವು ಬಳಸ್ತಾ ಇದ್ದೇವೆ, ಚಕ್ಕೆ, ಲವಂಗ, ಮೆಣಸು, ಧನಿಯಾ ಪುಡಿ, ಹೆಚ್ಚು ಪ್ರಧಾನದ ಧನಿಯಾ ಪುಡಿ, ಇವೆಲ್ಲವೂ ಮೈಕ್ರೋ ಸ್ಟಿಮ್ಯುಲೆಂಟ್ಸ್. ಇವೆಲ್ಲವೂ ಅದೆಷ್ಟು ಬೇಕು ಅಷ್ಟೇ ಅದನ್ನು ಬಳಸ್ಕೊಂಡು ಈ ಆಹಾರವನ್ನು ತಯಾರು ಮಾಡೋದು. ಇದಿಷ್ಟು ಪಟ್ಟಿ ಆಯಿತು. ತಯಾರು ಮಾಡೋ ವಿಧಾನ ನಾನು ಸಾಕಷ್ಟು ಸರಿ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತೀನಿ, ತುಂಬ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದರೆ ನಾನು ಇವೆಲ್ಲವನ್ನೂ ಇಟ್ಕೊಂಡಿದ್ದೀನಿ. ಕೆಟ್ಟನ ತಯಾರು ಮಾಡಿದರೆ ಉದ್ದಿನಬೇಳೆ ಕೆಟ್ಟದ್ದಲ್ಲ, ಅಕ್ಕಿ ಕೆಟ್ಟದ್ದಲ್ಲ, ಅವ್ನು ಕೆಡಿಸ್ಕೊಂಡು ದೋಸೆ ಮಾಡಿದ್ರೆ, ಎಣ್ಣೆ ಕೆಟ್ಟದ್ದಲ್ಲ, ಅಕ್ಕಿ ಕೆಟ್ಟದ್ದಲ್ಲ, ಚಿತ್ರಾನ್ನ ಮಾಡಿಕೊಂಡ್ರೆ ಅಕ್ಕಿನೂ ಕೆಟ್ಟದ್ದಲ್ಲ, ಅನ್ನನೂ ಕೆಟ್ಟದ್ದಲ್ಲ, ಅದನ್ನು ಅರ್ಧಂಬರ್ಧ ನೀರು ಹಾಕಿ ಬೇಯಿಸಿಬಿಟ್ರೆ, ಉದುರ ಬೇಯಿಸಿದ್ರೆ. ಸೊ ಇವಾಗಲೂ ಕೂಡ ಇದು ಯಾವುದೇ ರೀತಿಯ ಪೋಷಕಾಂಶಗಳನ್ನು ಒದಗಿಸಿ ಕೊಡಲ್ಲ, ನೀವೆಷ್ಟೇ ಕರೆಕ್ಟಾಗಿ ತೊಗೊಂಡಿದ್ರು ಕೂಡ. ಹಾಗಾಗಿ ಆಹಾರ ಮೃದುವಾಗಿರಬೇಕು ಅಂತ ಎರಡನೇದು. ಮಧುರವಾಗಿರಬೇಕು ಅಂತ ಆಚಾರ್ಯರು ಒಂದನೇ ಭಾಗ ಹೇಳಿದರು. ಎರಡನೇದು ಮೃದುವಾಗಿರಬೇಕು, ಸಾಫ್ಟಾಗಿರಬೇಕು. ಅದೆಲ್ಲ ಎಲ್ಲಿಗೆ ಸಾಫ್ಟು?
ನೋಡೋದಕ್ಕೆ ಇಡ್ಲಿ ಸಾಫ್ಟ್ ಇರ್ತದೆ, ಸಾಫ್ಟ್ ಆಗಬೇಕಾದ್ರೆ ನಮ್ಮ ಜೀರ್ಣಕ್ರಿಯೆಗೆ ತಿಂದ ಮೇಲೆ 1.5 ತಾಸಿಗೆ ಹೊಟ್ಟೆಯಲ್ಲಿ ಏನೂ ಇಲ್ಲ, ನಂಗೆ ಖಾಲಿಯಾಗಿದೆ, ಹಸಿವಲ್ಲ ಖಾಲಿಯಾಗಿದೆ ಅಂದರೆ ಅದು ಮೃದು ಅಂತ ಅರ್ಥ. ತಿಂದ ಮೇಲೆ ನಾವು ಮಧ್ಯಾಹ್ನ ತನಕ ಸಂಜೆ ತನಕ ಹೊಟ್ಟೆ ಊದ್ಕೊಂಡು ಕೂತ್ಕೊಂಡಿದೆ ಅಂದರೆ ಇಡ್ಲಿ ಅಷ್ಟು ಸಾಫ್ಟ್ ಆಗಿದೆ, ತಿಂದು ನೋಡಿ ಹೊಟ್ಟೆ ಊದ್ಕೋತೋದು ಊದ್ಕೊಳ್ಳಲ್ವ, ಅಷ್ಟು ಊದ್ಕೊಂಡ್ಮೇಲೆ ಅದನ್ನು ಮೃದು ಅಂತ ಹೆಂಗೆ ಕರಿತೀರ? ಮುಟ್ಟೋದಕ್ಕೆ ಮೃದು ಅಲ್ಲ, ಜೀರ್ಣಕ್ರಿಯೆಗೆ ಸುಲಭವಾಗಿ ಜೀರ್ಣ ಆಗುವಂಥದ್ದು. ಸೊ ಇದು ಸಹಜವಾಗಿ ನೀರಲ್ಲಿ ಬೆಂದರೆ ಬರ್ತದೆ. ಸೊ ಮಧುರವಾಗಿರಬೇಕು, ಮೃದುವಾಗಿರಬೇಕು, ತಾಜಾ ಇರಬೇಕು, ವೆರಿ ಇಂಪಾರ್ಟೆಂಟ್. ಈಗ ತಯಾರು ಮಾಡಿ 3 ತಾಸೊಳಗೆ ಆಹಾರವನ್ನು ಸೇವನೆ ಮಾಡಿ ಮುಗಿಸ್ಬೇಕು. ಇದು 3 ಪಾಯಿಂಟ್. 4ನೇ ಪಾಯಿಂಟು, ಅತಿ ಹೆಚ್ಚಿನ ಪ್ರಮಾಣದ ಆಹಾರವನ್ನು ತಿನ್ನೋದು ರೂಢಿಯಾಗಿಬಿಟ್ಟಿದೆ ಜನರಿಗೆ. ಕಡ್ಡಾಯವಾಗಿ ಹಸುವನ್ನು ಇನ್ನೊಂದು ಸ್ವಲ್ಪ ಇಷ್ಟು ಹಿಡಿಯುತ್ತೆ ಹೊಟ್ಟೆ ಅಂದಾಗ ನಿಲ್ಲಿಸೋದು, ಇನ್ನೊಂದು ಸ್ವಲ್ಪ ಹೊಟ್ಟೆ ಹಿಡಿಯುತ್ತೆ. ಪ್ರತಿ ಆಹಾರದಲ್ಲೂ ಕೂಡ ಕೊನೆಯ ಒಂದು 4 ತುತ್ತನ್ನು ಬಿಟ್ಬಿಡೋದು. ಇಷ್ಟನ್ನು ಮಾಡಿದರೆ ನಮ್ಮ ಟೋಟಲ್ ಇದೊಂದು ಪಟ್ಟಿ ಮಾಡಿದರೆ ನಿಮ್ಮ ಥೈರಾಯ್ಡಿಸಮ್ ಅಥವಾ ಇನ್ಯಾವುದೋ ಡಿಸೀಸನ್ನು ಸುಲಭದಲ್ಲಿ ಕಂಟ್ರೋಲ್ ಇಟ್ಕೊಳ್ಬೋದು. ಕಡ್ಡಾಯವಾಗಿ ಈ ಬ್ಯಾಲೆನ್ಸನ್ನು ನಾವು ಮೇಂಟೈನ್ ಮಾಡಬೇಕು ಎಲ್ಲ ಹಾರ್ಮೋನ್ಗಳಿಗೂ, ನಾಟ್ ಓನ್ಲಿ ಥೈರಾಯ್ಡ್. ಎಷ್ಟು ಚೆನ್ನಾಗಿ ತಿಳಿಸ್ಕೊಟ್ಬಿಟ್ರಿ ಡಾಕ್ಟರ್. ನಿಜಕ್ಕೂ ಕೂಡ ಅಂದರೆ ಇಷ್ಟೆಲ್ಲ ಆಹಾರದ ಆಯ್ಕೆಗಳಿದೆ ನಮಗೆ, ಮತ್ತು ಇದನ್ನೆಲ್ಲ ಇಷ್ಟು ಚೆನ್ನಾಗಿ ಮಾಡ್ಕೊಳ್ಳೋಕೆ ಅವಕಾಶಗಳಿದೆ. ಅದನ್ನು ತಿಳ್ಕೊಳ್ಳೋ ಅಷ್ಟು ವ್ಯವಧಾನ ನಮಗಿರಬೇಕು ಅಷ್ಟೇ. ನಿಜಕ್ಕೂ ಕೂಡ ಈ ಸಂಚಿಕೆ ಕಾಪಿಟ್ಕೊಳ್ಬೇಕಾದಂಥ ಒಂದು ಸಂಚಿಕೆ. ನಾವು ಇದನ್ನು ಸೇವ್ ಮಾಡಿಟ್ಕೋಬೇಕು. ಇದನ್ನು ನಾವು ಅಡಿಗೆ ಮನೆಯಲ್ಲಿ, ವಿಶೇಷವಾಗಿ ಮಹಿಳೆಯರು, ಯಾವುದೇ ಮನೆಯಲ್ಲಿ ಅಡಿಗೆಯ ಒಂದು ಮುಖ್ಯ ಪಾತ್ರ ವಹಿಸೋದು ಮಹಿಳೆಯರಾದ್ರಿಂದ ಹೇಳ್ತಾ ಇದ್ದೀನಿ. ಮನೆಯಲ್ಲಿ ಯಾರು ಅಡಿಗೆ ಮಾಡ್ತಾರೋ ಅವರಿಗೆ ಈ ಸೂಕ್ಷ್ಮತೆಗಳು ತಿಳಿದಾಗ ಬಹುಶಃ ಇಡೀ ಕುಟುಂಬ ಹೆಚ್ಚು ಆರೋಗ್ಯವಾಗಿರೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ ಅಂತ ನಾನು ಅನ್ಕೋತೇನೆ. ಇಂಥ ಅನೇಕ ವಿಷಯಗಳನ್ನು ವಿಶ್ವವಾಣಿ ಹೆಲ್ತ್ ಚಾನೆಲ್ನಲ್ಲಿ, ವಿಶೇಷವಾಗಿ ಆರೋಗ್ಯಕ್ಕಾಗಿ ಆಯುರ್ವೇದ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬಳ ಅವರು ಬಹಳ ಚೆನ್ನಾಗಿ ವಿವರಿಸ್ತಾ ಇದ್ದಾರೆ. ನೀವು ಅವರನ್ನು ಮುಖತಃ ಭೇಟಿಯಾಗಬೇಕಾದ್ರೆ ಅವರ ಕ್ಲಿನಿಕ್ ಅಡ್ರೆಸ್ಸನ್ನು ಕೂಡ ನಾವು ಕೆಳಗಡೆ ಡಿಸ್ಪ್ಲೇ ಮಾಡ್ತಾ ಇದ್ದೇವೆ. ಅಪಾಯಿಂಟ್ಮೆಂಟ್ ತೊಗೊಂಡು ನೀವು ಅವರನ್ನು ಭೇಟಿಯಾಗಿ ಇನ್ನೂ ಸಾಕಷ್ಟು ನಿಮ್ಮ ಪರ್ಸನಲ್ ಪ್ರಾಬ್ಲಮ್ಸ್ ಇದ್ದರೆ ಅಥವಾ ಆರೋಗ್ಯದ ಸಮಸ್ಯೆಗಳಿದ್ದರೆ ಅವರಿಂದ ಪರಿಹಾರವನ್ನು ಪಡ್ಕೋಬೋದು. ಇವತ್ತಿಗೆ ಹೈಪೋಥೈರಾಯ್ಡಿನ ಈ ಸಂಚಿಕೆಯನ್ನು ಮುಗಿಸ್ಕೊಡ್ತಾ ಇದ್ದೇವೆ. ಇದ್ರ ಬಗ್ಗೆ ಇನ್ನೂ ಬಹುಶಃ ಸಾಕಷ್ಟು ವಿಚಾರ ತಿಳ್ಕೊಳ್ಳೋದಿದೆ ಅಂತ ನಾನು ಅನ್ಕೋತೀನಿ. ಮುಂದಿನ ಸಂಚಿಕೆಗಳಲ್ಲಿ ಅದನ್ನೆಲ್ಲ ಕವರ್ ಮಾಡುವಂಥ ಒಂದು ನಿಟ್ಟಿನಲ್ಲಿ ನಾವು ಮಾತುಕತೆಯನ್ನು ಮುಂದುವರಿಸ್ತೇವೆ. ನಿಮಗೆ ಈ ವಿಷಯದಲ್ಲಿ, ಹೈಪೋಥೈರಾಯ್ಡ್ ವಿಷಯದಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ಖಂಡಿತ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹಾಕ್ಬೋದು. ನಾವು ಅದನ್ನು ನಮ್ಮ ಮುಂದಿನ ಸಂಚಿಕೆಗೆ ಖಂಡಿತ ಡಾಕ್ಟರ್ ಗಮನಕ್ಕೆ ತರ್ತೇವೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸುವಂಥ ಸಮಯ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನಮಸ್ಕಾರ.